ಪುರಂದರದಾಸರ ಆರಾಧನಾ ಮಹೋತ್ಸವಾಂಗವಾಗಿ ಪುರಂದರದಾಸರ ಕೀರ್ತನೆಗಳ ಬಗ್ಗೆ ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಸುಪ್ರಭಾತದ ಒಂದು ಕೀರ್ತನೆಯನ್ನು 7 ನಾರಾಯಣನೇ, 7 ಲಕ್ಷ್ಮೀರಮಣ, 7 ಶ್ರೀಗಿರಿ ಒಡೆಯ ವೆಂಕಟೇಶ, ಒಂದೊಂದು ಶಬ್ದಗಳು ಕೂಡ ದಾಸಾರ್ಯರು ಅದನ್ನು ಹೇಳುವಾಗ ಅದರಲ್ಲಿ ಬಹಳ ಅರ್ಥಪೂರ್ಣವಾಗಿರುವಂತಹ ಶಬ್ದಗಳನ್ನು ಅಲ್ಲಿ ಹಾಕಿ, ಇದು ನಿಜವಾಗಲೂ ಕೂಡ ಪುರಂದರದಾಸರ ಒಂದು ಜ್ಞಾನಕ್ಕೆ ಸ್ಪಷ್ಟ ನಿದರ್ಶನ ರೂಪವಾಗಿರುವಂಥದ್ದು. ಭಗವಂತನ ಎಲ್ಲರೂ ಕೂಡ ಲೇಸಾಗಿ ತಾಳ ದಂಡಿಗೆಯ ಪಿಡಿದು, ತಾಳವನ್ನು ದಂಡಿಗೆಯನ್ನು ಹಿಡಿದುಕೊಂಡಿದ್ದಾರೆ ಎಲ್ಲರೂ ದಾಸರು ಅಂತ ಹೇಳಿದಾಗ ಅದಕ್ಕೆ ಇನ್ನೊಂದು ಅಧ್ಯಾತ್ಮ ಅರ್ಥವನ್ನು ನಿನ್ನೆ ದಿನ ಉಪನಿಷತ್ತಿನಲ್ಲಿ ನೋಡುವಂತೆ, ಏನು ಒಂದು ವೀಣೆ ಅಂದರೆ ಅದು ಮನುಜನ ಈ ದೇಹ, ಅದು ದೈವಿ ವೀಣಾ ಎಂಬುದಾಗಿ ಕರೆದಿದೆ. ಹಾಗಾದರೆ ಇಂತಹ ವೀಣೆಗೂ ತಲೆ ಇದೆ, ಕೈ ಇದೆ, ನಾಲಿಗೆ ಇದೆ, ಬೆರಳುಗಳಿದೆ. ಹಾಗೆ ಆ ಒಂದು ವೀಣೆಗೂ ಕೂಡ ತಲೆ ಇದೆ, ಹೊಟ್ಟೆ ಇದೆ, ಆ ಆಕಾರದಲ್ಲಿ ಕೈಯ ಬೆರಳುಗಳ ಸ್ಥಾನದಲ್ಲಿ ತಂತಿಗಳಿದೆ, ಜಿಹ್ವಾ ಸ್ಥಾನದಲ್ಲಿ ದಂಡ ಇದೆ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ಹಾಗಾದರೆ ಕೈ ಎಂಬುವ ತಾಳ, ಮೈ ಎಂಬುವ ವೀಣೆಯನ್ನು ಪಿಡಿದುಕೊಂಡು ಭಗವಂತನ ದರ್ಶನಕ್ಕಾಗಿ ಎಲ್ಲ ದಾಸಾರರು ಕೂಡ ಅದನ್ನು ಕಾಯ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಯಿತು. ನಮ್ಮ ಈ ವೀಣೆ ಭಗವಂತನಿಗಾಗಿ ನಾವು ತಟ್ಟಬೇಕು. ಯಾಕೆ? ತಾಳವ ತಟ್ಟಿದವ ಸುರರೊಳು ಸೇರಿದವ ಅಂತ ಹೇಳ್ತಾರೆ ದಾಸರು. ಭಗವಂತನಿಗಾಗಿ ತಾಳ ತಟ್ಟಬೇಕು. ನಮ್ಮ ಈ ದೇಹ ಎಂಬುವ ವೀಣೆಯನ್ನು ಭಗವಂತನಿಗಾಗಿ ನುಡಿಸಬೇಕು. ಈ ವೀಣೆ ಹೇಗೆ ನುಡಿಸಬೇಕು ಅಂದರೆ ಅದಕ್ಕೆ ಹೇಳಿದರು, ಲೇಸಾಗಿ ತಾಳ ದಂಡಿಗೆ ಪಿಡಿದು. ಲೇಸಾಗಿ, ಏನೋ ಕಾಟಾಚಾರಕ್ಕಲ್ಲ, ಲೇಸಾಗಿ ಎಂಬುದಕ್ಕೆ ಬಹಳ ಅರ್ಥ ಇದೆ. ಲಯಬದ್ಧವಾಗಿ, ಶ್ರುತಿಬದ್ಧವಾಗಿ, ಗುರೂಪದೇಶ ಇರುವಂತೆ ನುಡಿಸಬೇಕು. ಗುರುಗಳು ಹರಿಸರ್ವೋತ್ತಮ, ಸಕಲ ಜೀವ ಭಿನ್ನ, ಜೀವೇಶ ಭಿನ್ನ, ಭೇದ ಇದೆ ಅಂತ ಪ್ರತಿಪಾದನೆ ಮಾಡಿದರೆ, ನಾವು ಅದನ್ನು ವಿರುದ್ಧವಾಗಿ ಜಗತ್ತು ಸುಳ್ಳು, ಭೇದ ಸುಳ್ಳು ಅಂತ ಹೇಳಿದರೆ ಇದು ಶ್ರುತಿಬದ್ಧ ಅಲ್ಲ, ಗುರೂಪದೇಶದಂತೆ ಅಲ್ಲ. ಹಾಗಾಗಿ ಲೇಸಾಗಿ ಚೆನ್ನಾಗಿ ತಿಳಿದು ಇದನ್ನು ನುಡಿಸಬೇಕು. ಮತ್ತು ಈ ದೇಹ ಭಗವಂತ ಕರುಣಿಸಿರುವಂತಹ ವೀಣೆ. ಹಾಗಾಗಿ 2 ರೀತಿಯ ಅರ್ಥ. ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಅಂತ ಹೇಳಿ ಇದನ್ನು ಲೇಸಾಗಿ ನುಡಿಸಬೇಕು, ಚೆನ್ನಾಗಿ ಗುರೂಪದೇಶದಂತೆ ಇದನ್ನು ನಾವು ಭಗವಂತನ ಗುಣಗಾನಕ್ಕಾಗಿ ಉಪಯೋಗಿಸಬೇಕು ಈ ಶರೀರ ಅಂತ ಒಂದು. ಇನ್ನೊಂದು ಅರ್ಥ, ಇದನ್ನು ಲೇಸಾಗಿ ಈ ದಂಡಿಗೆಯನ್ನು ಹಿಡಿದುಕೊಳ್ಬೇಕಂತ. ಅಂದರೆ ಅರ್ಥ, ಈ ದೈವಿ ವೀಣೆ ರೂಪವಾಗಿರುವ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಅದಕ್ಕೋಸ್ಕರ ಎಷ್ಟೇ ವಿರಕ್ತರಾಗಿದ್ದರೂ ದೇಹವನ್ನು ಭಗವಂತನ ಒಂದು ಸಾಧನ ರೂಪವಾದದ್ದು ಅಂತ ಹೇಳಿ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನ. ಈ ಒಂದು ದೇಹ ಅದು ಧರ್ಮ ಸಾಧನೆಗೆ ಉತ್ತಮವಾಗಿರುವಂತಹ ಒಂದು ಸಾಧನೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ದೇಹ ಇದೆ. ಭಗವಂತನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಾಗ, ಮನುಷ್ಯ ಯೋನಿಯನ್ನು ಸೃಷ್ಟಿ ಮಾಡಿದಾಗ ಆದ ಆನಂದ ಲಕ್ಷೋಪಲಕ್ಷ ಜೀವಿಗಳ ಸೃಷ್ಟಿ ಮಾಡಿದಾಗೂ ಆಗಲಿಲ್ಲ. ಯಾಕೆಂದರೆ ಬ್ರಹ್ಮಾವ ಬೋಧ ದಿಷಣಃ, ನನ್ನನ್ನು ಒಂದು ತಿಳಿಯುವಂತಹ ಪ್ರಾಣಿ ಹುಟ್ಟಿತಲ್ಲ, ಹಾಗಾಗಿ ನನಗೆ ಬಹಳ ಸಂತೋಷ ಆಯಿತು ಅಂತಾನೆ. ಹಾಗಾದರೆ ಇಂತಹ ಒಂದು ದೈವಿ ವೀಣರೂಪವಾದ ದೇಹವನ್ನು ಲೇಸಾಗಿ ನಾವು ಕಾಪಾಡಿಕೊಳ್ಬೇಕು, ಚೆನ್ನಾಗಿ ಕಾಪಾಡಿಕೊಳ್ಬೇಕು, ರೋಗ ರುಜಿನಗಳು ಬರದೇ ಇರುವಂತೆ. ಯಾಕೆಂದರೆ ಪುರಾಣ ಹೇಳ್ತದೆ, ಅನಿತ್ಯವಾದ ಈ ದೇಹದಿಂದ
ನಿತ್ಯವಾಗಿರುವಂತಹ ಆ ಮಂದಿರವನ್ನು ಹೊಂದುವಂತಹ ಒಂದು ನಮಗೆ ದೊಡ್ಡ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಾ. ಶರೀರ ಅನಿತ್ಯ, ನಮ್ಮಲ್ಲಿರುವ ವಿಭವ ಸಂಪತ್ತು ಅನಿತ್ಯ. ಹಾಗಾಗಿ ನಿತ್ಯಂ ಸನ್ನಿಹಿತೋ ಮೃತ್ಯು ಆಗುವಾಗ ನಮ್ಮಲ್ಲಿ ಯಾವಾಗ ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಹಾಗಾಗಿ ಅನಿತ್ಯವಾದ ದೇಹದಿಂದ ಅನಿತ್ಯವಾದ ಸಂಪತ್ತುಗಳನ್ನು ಬಳಸಿ ನಿತ್ಯವಾಗಿರುವಂತಹ ಒಂದು ಲೋಕವನ್ನು ಹೊಂದಬಹುದು. ಹಾಗಾಗಿ ಲೇಸಾಗಿ ಚೆನ್ನಾಗಿ ಇದನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಈ ಕಾಯ ಭಗವಂತನ ಪಾದಧೂಳಿನಿಂದ ಪವಿತ್ರವಾಯಿತು. ಹಾಗಾಗಿ ಕಾಯಿಕ ಶುದ್ಧಿಯನ್ನು ಹೇಳಿದರು. ಮತ್ತು ಈ ದೇಹ ಎಂಬುವ ವೀಣೆ ಭಗವಂತನಿಗಾಗಿ ಪಾಡಬೇಕು, ಹಾಡಬೇಕು. ಅದರಿಂದ ವಾಚನಿಕವಾಗಿರುವಂತಹ ವಾಚಾ ಶುದ್ಧಿಯನ್ನು ಹೇಳಿದರು. ಇನ್ನೊಂದು ಶುದ್ಧಿ, ಅದು ಮಾನಸಿಕವಾದ ಶುದ್ಧಿ. ಹಾಗಾದರೆ ದಾಸಾರಿಯರು ಲೇಸಾಗಿ ತಾಳ ದಂಡಿಗೆ ಪಿಡಿದು ಎಂಬುವಂತಹ ಪದ್ಯದ ಒಂದು ಪ್ಯಾರ, ಆ ಒಂದು ಪದ್ಯದಲ್ಲಿ ತ್ರಿಕರಣ ಶುದ್ಧಿಯನ್ನು ತಿಳಿಸ್ತಾ ಇದ್ದಾರೆ. ದಾಸರೆಲ್ಲರೂ ಬಂದು ಧೂಳಿ ದರ್ಶನವಗೊಂಡು, ಅದನ್ನು ಧೂಳಿ ದರ್ಶನ ಆಯಿತು ಅಂದರೆ ನಮ್ಮ ಕಾಯ ಶುದ್ಧವಾಯಿತು. ಈ ಒಂದು ವೀಣ ರೂಪವಾದ ದೇಹದಿಂದ ನಾವು ಪಾಡಿದೆವು ಅಂತಾದರೆ ನಮ್ಮ ಬಾಯಿ ಶುದ್ಧವಾಯಿತು. ಇನ್ನು ಮನಸ್ಸಿನ ಶುದ್ಧ ಏನು ಅಂದರೆ ಕೇಶವನೇ ನಿಮ್ಮ ಸಿರಿನಾಮವನು ಸ್ಮರಿಸುತ್ತಲೀ. ಕೇಶವನೇ ಅಂತಾರೆ. ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲೀ. ಇಲ್ಲಿ ವಿಶೇಷ ತಿಳಿಸ್ತಾರೆ. ಕೇಶವ ಅಂತ ಒಂದು ಶಬ್ದ ಹೇಳಿದ್ದಾರಷ್ಟೆ. ಕೇಶವ ಎಂಬುವ ಒಂದು ಶಬ್ದದಿಂದ ಅದರಿಂದ ಎಲ್ಲ ಶಬ್ದಗಳು, ಎಲ್ಲ ಭಗವಂತನ ರೂಪಗಳನ್ನು ಹೇಳುವ ನಾಮಗಳನ್ನು ಸೆಳೆದಿಟ್ಕೊಳ್ಬೇಕಂತ ಉಪಲಕ್ಷಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಮ್ಮ ಮಗುವಿಗೆ ಸಂಡಿಗೆ ಹಾಕಿರ್ತಾಳೆ ಮೇಲ್ಗಡೆ, ಬಿಸಿಲಿಗೆ ಒಣಗಲಿ ಅಂತ. ಮಗುವಿಗೆ ಹೇಳ್ತಾಳೆ, ಕಾಕೇಭ್ಯೋ ದಧಿರಕ್ಷತಾಂ, ಏನಾದರೂ ಕಾಗೆ ಬಂದರೆ ಓಡಿಸು ಅಂತ ಹೇಳ್ತಾಳೆ. ಮಗು ಅಂದರೆ ಸ್ವಲ್ಪ ತಿಳುವಳಿಕೆ ಇರುವ ಮಗ ಕಾಕ ಬಂದರೆ ಮಾತ್ರ ಓಡಿಸ್ತಾನೆ, ನಾಯಿ ಬಂದರೆ ಹಾಗೆ ಬಿಡ್ತಾನೆ ಅಂತ ಅರ್ಥನ? ಇಲ್ಲ. ಹಾಗಾದರೆ ಏನರ್ಥ? ಕಾಗೆಗಳಿಂದ ಇದನ್ನು ಕಾಪಾಡು ಅಂದರೆ ಯಾವುದು ಸಂಡಿಗೆ ತಿನ್ನಲಿಕ್ಕಿರುವಂತಹ ಪ್ರಾಣಿಗಳು ಬರ್ತದೋ ಅದನ್ನೆಲ್ಲ ಕಾಪಾಡು ಅಂತ. ಅದೆಲ್ಲವನ್ನು ಹೇಳಿದರೆ 1 ಗಂಟೆ ಬೇಕು. ಎಷ್ಟು ಜೀವರಾಶಿಗಳಿದೆ, ಕಾಗೆಯಿಂದ, ನಾಯಿಯಿಂದ, ಜಿರಳೆಯಿಂದ, ಹೆಗ್ಗಡದಿಂದ, ಇಲಿಯಿಂದ, ಎಷ್ಟಂತ ಹೇಳೋಣ. ಅದಕ್ಕೆ ಅದನ್ನು ಶಾಸ್ತ್ರದಲ್ಲಿ ಕರೆದರೂ ಉಪಲಕ್ಷಣ. ಉಪಲಕ್ಷಣತೆಯ ಅದನ್ನು ಹೇಳಿದ್ದೇವೆ. ಅದರಿಂದ ಎಲ್ಲವನ್ನು ಬಳಸ್ಕೊಳ್ಳಿ ನೀವು ಅಷ್ಟೇ. ಹಾಗೆ ಕೇಶವನೇ ನಿಮ್ಮ ಸಿರಿನಾಮವ ಅಂತ ಹೇಳುವ ಮೂಲಕ ಕೇಶವ ಅಂತ ಒಂದು ಶಬ್ದ ಹೇಳಿದ್ದಾರೆ ದಾಸರಿರು. ಆದರೆ ಭಗವಂತನ ಅನಂತ ರೂಪಗಳನ್ನು ಹೇಳುವಂತಹ ಎಲ್ಲ ಶಬ್ದಗಳನ್ನು ಇಟ್ಕೊಳ್ಬೇಕು, ಎಲ್ಲ ನಾಮಗಳನ್ನು ಇಟ್ಟುಕೊಳ್ಬೇಕು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ದಶರೂಪ, ಸಹಸ್ರರೂಪ, ಪಂಚರೂಪ, ಚತುರ್ರೂಪ, ಚತುರ್ವಿಂಶತಿ ರೂಪ, ಅನಂತ ರೂಪ. ಯಾಕೆಂದರೆ ಅದನ್ನೇ ದಾಸಾರ್ಯರು ಹೇಳುವಾಗ ನಿಮ್ಮ ಅಂತ ಬಳಸಿದ್ದಾರೆ. ಕೇಶವನೇ ನಿನ್ನ ಅನ್ನಲಿಲ್ಲ, ಕೇಶವನೇ ನಿಮ್ಮ ಅಂದರೆ ನಿನ್ನ ಅನಂತವಾದ ರೂಪಗಳಿದೆ. ಆ ಎಲ್ಲ ರೂಪಗಳು ಕೂಡ ಎಂಥದ್ದು ಅಂದರೆ ಸಿರಿನಾಮವ ಸ್ಮರಿಸುತ್ತಲೀ. ನಿಜವಾಗಲೂ ಭಗವಂತನ ನಾಮ ಅದು ಸಿರಿನಾಮ, ನಿಜವಾದ ಐಶ್ವರ್ಯಪ್ರದವಾಗಿರುವಂತಹ ನಾಮ. ಸಿರಿನಾಮಗಳನ್ನು ಸ್ಮರಣೆ ಮಾಡುವುದು ಯಾವುದು? ಮನಸ್ಸು. ಹಾಗಾದರೆ ಕಾಯ ವಾಚ ಶುದ್ಧಿಯನ್ನು ತಂದುಕೊಂಡ ನಾವು ಮನಸ್ಸಿನಿಂದ ಭಗವಂತನ ಅನಂತ ನಾಮಗಳನ್ನು ಕೂತಲ್ಲಿ, ನಿಂತಲ್ಲಿ, ಹೊರಟಲ್ಲಿ, ಉಂಡಲ್ಲಿ, ತಿಂದಲ್ಲಿ ಅದನ್ನು ಸ್ಮರಣೆ ಮಾಡ್ತಾ ಇದ್ದೆವು ಅಂತಾದರೆ ಮನಸ್ಸಿನಿಂದ ಅದು ನಮ್ಮ ಮನಸ್ಸು ಶುದ್ಧವಾಗ್ತದೆ. ಭಾಗವತ ತಿಳಿಸ್ತದೆ. ಕಪಿಲ ಭಗವಂತ ದೇವಹೂತಿಗೆ ಪ್ರಾಣಾಯಾಮದ ಬಗ್ಗೆ, ಧ್ಯಾನದ ಬಗ್ಗೆ ಹೇಳುವಾಗ, ಅಮ್ಮ, ದಿನನಿತ್ಯ ಪ್ರತಿಕ್ಷಣವೂ ಭಗವಂತನ ನಾಮಗಳನ್ನು ನಾವು ಜಪಿಸ್ತಾ ಇರೋದರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಕಶ್ಮಲ ಎಲ್ಲ ಬೆಂಕಿಗೆ ಇಟ್ಟಿರುವಂತಹ ಬಂಗಾರದಲ್ಲಿ ಇರುವ ಕಶ್ಮಲದಂತೆ ಎಲ್ಲ ದೂರವಾಗಿಬಿಡುತ್ತದೆ. ನಾವು ಹಾಕಿಕೊಂಡ ಬಂಗಾರದಲ್ಲಿ ಹೊಲಸಿದೆ, ನಾನಾ ತರಹದ
ಅದು ಕಪ್ಪಾಗಿದೆ, ಅದನ್ನು ಬೆಂಕಿಯಲ್ಲಿ ಹಿಡಿದ್ರೆ ಅದು ನಿಜಾನ ಬಿಸಿ ಆಗ್ತಾ ಆಗ್ತಾ ಅದರಲ್ಲಿರುವ ಕಪ್ಪು ಹೋಗಿ ನಿಜವಾದ ಬಂಗಾರದ ಒಂದು ಸ್ವಚ್ಛತೆ ಬರುವಂತೆ ಪ್ರಾಣಾಯಾಮಾದಿಗಳನ್ನು ಮಾಡುವಂತಹ ಸಾಧಕರು, ದಿನನಿತ್ಯ ನಾಮಸ್ಮರಣೆಗಳನ್ನು ಮಾಡುವಂತಹ ಸಾಧಕರ ಆ ಮನಸ್ಸು ಈ ನಾನಾ ತರಹದ ಡಿಪ್ರೆಷನ್ನು, ಟೆನ್ಷನ್ನು, ನಾನಾ ತರಹದ ಗೋಜಲುಗಳಿಂದ ಕೂಡಿರುವ ಮನಸ್ಸಿನಲ್ಲಿರುವ ಕಶ್ಮಲ ಅದು ದೂರ 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 ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಮಾನಸಿಕವಾದ ಶುದ್ಧಿ. ನಾವು ಎಷ್ಟೇ ಮೈಯನ್ನು ಶುದ್ಧಗೊಳಿಸ್ಬೋದು, ಆದರೆ ಮನಸ್ಸಿಗೂ ಸಬೀನ ಹಾಕಿ ಸುಡುವಂತಹ ಒಂದು ಶುದ್ಧಿ ಅಂದರೆ ನಮ್ಮ ಆ ಸಾಗರದ ಆಚೆಗೂ ಗುಣಗಳನ್ನು ಹೊಂದಿರುವಂತಹ ಭಗವಂತನ ಒಂದು ಸ್ಮರಣೆ. ಇದು ಸಿರಿನಾಮ ಅಂದರು. ನಿಜವಾಗಲೂ ದಾಸರು ಈ ನಾಮವನ್ನು, ಈ ಶಬ್ದವನ್ನು ಹೇಳಿದ್ದು ಅತ್ಯಂತ ಯೋಗ್ಯವಾಗಿದೆ. ನಾವೆಲ್ಲ ಹೇಳಿದರೆ ಸುಮ್ಮನೆ ಹೇಳ್ತೀವಿ ಅಂತ ಆಗ್ತದಷ್ಟೆ. ಯಾಕೆ? ನಿಜವಾದ ಸಿರಿನಾಮ ಭಗವಂತನ ನಾಮವೇ. ರತ್ನ ವಜ್ರ ವೈಡೂರ್ಯಗಳನ್ನು ಕಸದ ಬುಟ್ಟಿಗೆ ಹಾಕಿ ಭಗವಂತನ ನಾಮ ಕಡೆಗೆ ಬಂದವರು ನಮ್ಮ ದಾಸಾರ್ಯರು. ಎಷ್ಟೋ ಸಂಪತ್ತುಗಳೆಲ್ಲ ಬುಟ್ಟಿಗೆ ಹಾಕಿದರು, ಅದರ ಗೋಜಿಗೆ ಹೋಗಲಿಲ್ಲ, ಭಗವಂತನ ನಾಮಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ಸಾಧಕನಿಗೆ ನಾಮಸ್ಮರಣೆಗಿಂತಲೂ ಮಿಗಿಲಾದ ಸಂಪತ್ತು ಬೇರೊಂದಿಲ್ಲ. ಅದನ್ನೇ ದಾಸರು ಹೇಳುವಾಗ, ನೀನ್ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು ಅಂದರು.